ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪೃಥ್ವಿ ಅವರು ಮತ್ತು ಪದ್ಮನಾಭ, ವೀರೇಂದ್ರ ಅವರು, ಸುಬ್ಬು ಎಲ್ಲರೂ ಕೂಡ ಮಾತಾಡೋದಕ್ಕೆ ಅಂತ ಒಂದು ಕಡೆ ಬಂದಿರ್ತಾರೆ. ಆಗ ಪೃಥ್ವಿ ಅವರು, ವೀರು ನನ್ನ ಮಾತನ್ನ ಕೇಳು ವೀರು, ನಾನು ನಿಜನೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಂದಿನಿ ಅಮ್ಮವರು ನಿನಗೆ ಮೋಸ ಮಾಡಿಲ್ಲ. ನಿನ್ನ ಗೆಳೆಯನಾಗಿರೋ ನಾನು ಯಾವುದೇ ಕಾರಣಕ್ಕೂ ನಿನಗೆ ಬೆನ್ನಿಗೆ ಚೂರಿ ಹಾಕಿಲ್ಲ. ನಂಬು ವೀರು, ಶ್ರಾವಣಿ ಅಮ್ಮವರು ನಿಜವಾಗ್ಲೂ ನಿಮ್ಮ ಮಗಳೇ ವೀರು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು? ಯಾವ ಬಾಯಿಂದ ನೀನು ಗೆಳೆಯ ಅಂತ ಹೇಳ್ತಾ ಇದ್ಯಾ? ನೀ ನನಗೆ ಗೆಳೆಯ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು. ನನ್ನ ಜೀವನನ ಸರ್ವನಾಶ ಮಾಡಿದೆ. ನನ್ನ ಸಂತೋಷನ ಕಿತ್ಕೊಂಡು ಹೋಗ್ಬಿಟ್ಟೆ. ಇನ್ನು ನೀನು ಹೇಳೋದೆಲ್ಲ ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಪೃಥ್ವಿಯವರು, ವೀರು ನಿಜವಾಗ್ಲೂ ನಾನು ಹೇಳೋದನ್ನು ನಂಬು ವೀರು, ನನ್ನ ಮೇಲೆ ಕೋಪ ಇದೆ, ಅಸೂಯೆ ಇದೆ, ದ್ವೇಷ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನನಗೆ ಆ ವಿಷಯದಲ್ಲಿ ಯಾವುದೇ ಥರ ಬೇಸರ ಇಲ್ಲ. ನನಗೆ ಎಲ್ಲನೂ ಕೂಡ ಅರ್ಥ ಆಗುತ್ತೆ ವೀರು. ಆದರೆ ನಿಜನ ನೀನು ನಂಬಲೇಬೇಕು. ನಿಜವಾಗ್ಲೂ ನಿನಗೆ ಎಲ್ಲನೂ ಕೂಡ ಸುಳ್ಳನ್ನು ಹೇಳಿ ನಂಬಿಸಿದ್ದಾರೆ. ನಿನ್ನ ಮನಸ್ಸಲ್ಲಿ ವಿಷದ ಬೀಜನ ಬಿತ್ತಿದ್ದಾರೆ. ಇದಕ್ಕೆ ಯಾರು ಬೇರೆ ಕಾರಣ ಯಾರು ಅಲ್ಲ ವೀರು. ನೀನನ್ನು ನಂಬ್ಕೊಂಡಿದ್ಯಲ್ಲ, ದೇವತೆ ಅಂತ ಅಕ್ಕ ಅಂತ ಅಂದ್ಕೊಂಡಿದ್ಯಲ್ಲ, ಅವಳೇ ನಿನ್ನ ಮನಸ್ಸಲ್ಲಿ ವಿಷದ ಬೀಜನ ಬಿತ್ತಿ ಸುಳ್ಳಿನ ಸುಳಿಗೆ ನಿನ್ನ ಸಿಕ್ಕಾಕ್ಸಿದ್ದಾಳೆ. ನಿಜವಾಗ್ಲೂ ಅವಳೇ ನಿನಗೆ ಸುಳ್ಳು ಹೇಳೋದು ಅಂತ ಹೇಳ್ತಾರೆ. ಆಗ ವೀರುಗೆ ಕೋಪ ಬರುತ್ತೆ. ಏನು ಮಾತಾಡ್ತೀಯಾ ನೀನು? ದೇವ್ರಂತ ಅಕ್ಕನ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ವ ನಿನಗೆ? ಎಷ್ಟಂತ ಸುಳ್ಳು ಹೇಳ್ತೀಯಾ? ಅಲ್ಲ, ಇವಾಗಿನ ಸಾವಿನಿಂದ ಬದುಕಿ ಬಂದಿದ್ಯಾ ನೀನು? ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಕೋಪ ಮಾಡ್ಕೊಳ್ತಾರೆ. ಆಗ ಪದ್ಮನಾಭ ಅವರು, ಯಜಮಾನ್ರೆ ಪ್ಲೀಸ್ ಯಜಮಾನ್ರೆ ಹಾಗೆಲ್ಲ ಮಾತಾಡಬೇಡಿ ನೀವು ಅಂತ ಹೇಳ್ತಾರೆ. ಆಗ ವೀರು ಅವರು, ನಾನು ಯಾರನ್ನೋ ಸಾಯಲಿ ಅಂತ ಅಂದ್ಕೊಳ್ಳೋ ಅಷ್ಟು ಕ್ರೂರಿ ಅಲ್ಲ. ಆದರೆ ಇವ್ನು ಹೇಳ್ತಾರ ಮಾತುಗಳನ್ನ ಕೇಳ್ಕೊಳ್ತಾ ಇದ್ರೆ ತುಂಬಾ ಕೋಪ ಬರ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಆಗ ಪೃಥ್ವಿಯವರು, ವೀರು ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಪರವಾಗಿಲ್ಲ, ಆದರೆ ನಾನು ಮಾತ್ರ ನಿನಗೆ ಮೋಸ ಮಾಡಿಲ್ಲ. ನಂದಿನಿ ಅಮ್ಮವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇರೋ ಗೊತ್ತಾ ವೀರು? ಹೀಗಿರಬೇಕಾದ್ರೆ ನಂದಿನಿ ಅಮ್ಮವರು ಯಾವುದೇ ಕಾರಣಕ್ಕೂ ನಿನಗೆ ಮೋಸ ಮಾಡಿಲ್ಲ. ನನ್ನ ಮತ್ತು ಅವರ ನಡುವೆ ಇದ್ದಂಥ ಸಂಬಂಧ ಅಣ್ಣ ತಂಗಿ ಸಂಬಂಧ. ನಂಬು ವೀರು, ಸಿಹಿ ಕಹಿಯಾಗೇ ಇರುತ್ತೆ, ಆದರೆ ನಂಬಲೇಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬು ಮತ್ತು ಪದ್ದು ಅವರು, ಆದಷ್ಟು ಬೇಗ ಸತ್ಯ ಗೊತ್ತಾಗಲಿ, ಸತ್ಯ ಗೊತ್ತಾದ್ಮೇಲೆ ನಂದಿನಿ ಅಮ್ಮವರು ಮತ್ತು ಯಜಮಾನರು ಒಂದಾಗಲಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಆಗ ವೀರು ಅವರು ಯಾವುದೇ ಕಾರಣಕ್ಕೂ ಕೂಡ ಏನೇ ಹೇಳಿದ್ರು ಕೂಡ ನಂಬೋ ಅಂಥ ಸ್ಥಿತಿನಲ್ಲಿ ಇರ್ತಾ ಇರಲಿಲ್ಲ. ಆಗ ಪೃಥ್ವಿ ಅವರು, ವೀರು ನಿಜವಾಗ್ಲೂ ವೀರು ನಾನು ನಿಜನೇ ಹೇಳ್ತಾ ಇದ್ದೀನಿ, ನಂಬು ನೀನು ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀಯ? ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಬರೀ ಸುಳ್ಳನ್ನು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವ ನಿನಗೆ ಅಂತ ಹೇಳ್ತಾರೆ. ಇಂಥ ಬಂಡ ಬದುಕನ್ನು ಬದುಕೋದು ಯಾಕೆ ನಿನಗೆ ಅಂತ ಹೇಳ್ತಾರೆ. ಆಗ ಪೃಥ್ವಿ ಅವರು, ಸರಿ ಆಯಿತು ವೀರು, ಅಷ್ಟಕ್ಕೂ ನನ್ನ ಮತ್ತು ನಂದಿನಿ ಅಮ್ಮವ್ರ ನಡುವೆ ಸಂಬಂಧ ಇದೆ ಅಂತ ನಿನಗೆ ಮೊದಲು ಹೇಳಿದ್ದು ಯಾರು ವೀರು ಹೇಳು ಅಂತ ಕೇಳ್ತಾರೆ. ಆಗ ವೀರು ಅವರು ಸುಮ್ಮನೆ ಇರ್ತಾರೆ. ಆಗ ಸುಬ್ಬು ಮತ್ತು ಪದ್ದು ಅವರು, ಯಜಮಾನ್ರೆ ದಯವಿಟ್ಟು ಹೇಳಿ, ಯಾಕೆ ಅಂದರೆ ನಿಜವಾಗ್ಲೂ ಅಗ್ನಿ ಪರೀಕ್ಷೆ ನಡೀತಾ ಇದೆ, ಸತ್ಯ ಗೊತ್ತಾಗಲೇಬೇಕು, ಹೇಳಿ ಯಜಮಾನ್ರೆ ಅಂತ ಹೇಳ್ತಾರೆ. ಆಗ ವೀರು ಅವರು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಶಂಕರಮ್ಮ ಅನ್ನೋರು ಮನೆ ಕೆಲಸ ಮಾಡ್ತಿದ್ದಾರಲ್ಲ ಅವರು ಹೇಳಿದ್ರು ಅಂತ ಹೇಳ್ತಾರೆ. ಆಗ ಪೃಥ್ವಿಯವರು, ಸರಿ ಆಯಿತು ವೀರು, ಯಾವುದೇ ಕಾರಣಕ್ಕೂ ನಿನಗೆ ಸತ್ಯ ಗೊತ್ತಾಗಲೇಬೇಕು, ಅದಕ್ಕೆ ಈ ದಾರಿನೇ ಇದೆ. ಸರಿ ಆಯಿತು, ನಾವು ಆದಷ್ಟು ಬೇಗ ಶಂಕರಮ್ಮನ ಮೀಟ್ ಮಾಡೋಣ. ಮೀಟ್ ಮಾಡಿಬಿಟ್ಟು ಮಾತಾಡಿದ್ರೆ ಎಲ್ಲ ಸತ್ಯನೂ ಕೂಡ ಗೊತ್ತಾಗುತ್ತೆ, ಅವ್ರನ್ನ ಕೇಳೋಣ ಬನ್ನಿ ವೀರು ಅಂತ ಹೇಳ್ತಾರೆ. ಆಗ ವೀರು ಅವರು, ಸರಿ ಆಯಿತು ಅಂತ ಹೋಗೋದಕ್ಕೆ ಅಂತ ಒಪ್ಕೊಳ್ತಾರೆ. ಈ ಕಡೆ ವಿಜಯಾಂಬಿಕವರು, ಅಲ್ಲ ವೀರು ಎಲ್ಲಿಗೆ ಹೋಗಿರ್ಬೋದು, ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಇರಲಿ ಬಿಡು, ಆ ಪೃಥ್ವಿನ ಮುಗ್ಸೋಕ್ಕಾಗಲಿಲ್ವಲ್ಲ ಅಂತ ತನ್ನ ಚೇಳಗಳಿಗೆ ಫೋನ್ ಮಾಡಿ ಬೈತಾ ಇರ್ತಾರೆ. ನಂತರ ನಾನು ಹೇಳಿದ ಕೆಲಸನೂ ಕೂಡ ಸರಿಯಾಗಿ ಮಾಡಲಿಲ್ಲ ಇವರು, ಆದ್ರೂ ಅವನಿಗೆ ಕೋಮಾಗಿ ಹೋಗಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಕೂಡ ವೀರಿಗೆ ಸತ್ಯನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ನಾನು ಹೇಳಿರೋಂಥ ಸುಳ್ಳಿನ ಬೀಜನೇ ಅವನ ಮನಸ್ಸಲ್ಲಿ ಇದೆ. ಹೀಗಿರಬೇಕಾದ್ರೆ ಯಾರೇ ಬಂದು ಏನೇ ಹೇಳಿದ್ರು ಕೂಡ ವೀರು ನಂಬುವಂಥ ಸ್ಥಿತಿನಲ್ಲಿ ಇಲ್ಲ. ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆ ರೀತಿ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಆ ಮಿನಿಸ್ಟ್ರ್ ವಿಷಯದಲ್ಲಿ ಮಾತ್ರ ಸ್ವಲ್ಪ ನಂಬಿಕೆ ಕಳ್ಕೊಂಡಿದ್ದೆ, ಆದರೆ ಮತ್ತೆ ಆ ನಂಬಿಕೆನ ವಾಪಸ್ ಪಡ್ಕೊಂಡಿದ್ದೀನಿ. ಇನ್ನು ಮುಂದೆ ಆ ನಂಬಿಕೆನೇ ನನಗೆ ದಾಳವಾಗಿ ಬದಲಾಗುತ್ತೆ, ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ, ನಾನು ಅಂದ್ಕೊಂಡೋಗಿ ಎಲ್ಲನೂ ಕೂಡ ನಡೆಯುತ್ತೆ. ವೀರು ಎರಡು ಕಣ್ಣೀರು ಹಾಕಿದ ತಕ್ಷಣ ಎಲ್ಲನೂ ಕೂಡ ನಂಬ್ಕೊಂಡ್ಬಿಡ್ತೀಯ, ಇದೇ ನನಗೆ ಅಸ್ತ್ರ ಅಂತ ನಗ್ತಾ ಇರ್ತಾರೆ. ಈ ಕಡೆ ವೀರು, ಸುಬ್ಬು ಮತ್ತು ಪದ್ದು, ಪೃಥ್ವಿ ಅವರು ಎಲ್ಲರೂ ಕೂಡ ಶಂಕರಮ್ಮ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಆದರೆ ಅವರು ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಿರ್ತಾರೆ. ಆಗ ಅಡ್ರೆಸ್ ತಿಳ್ಕೊಂಡು ಶಂಕರಮ್ಮ ಅವ್ರ ಮನೆ ಹತ್ರ ಬರ್ತಾರೆ. ಆಗ ಶಂಕರಮ್ಮ ಅವ್ರನ್ನ ಡೋರ್ ಬಡಿತಾ ಇರ್ತಾರೆ. ಅಯ್ಯೋ ಇವ್ರೇನಾದರೂ ಮನೇಲಿಲ್ವಾ ಏನೋ ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಂಕರಮ್ಮ ಅವ್ರು ಬಂದುಬಿಟ್ಟು ಡೋರ್ನ ತೆಗಿತಾರೆ. ನಮಸ್ಕಾರ ಅಂತ ಎಲ್ಲರೂ ಕೂಡ ಮಾತಾಡಿಸ್ತಾರೆ. ಬನ್ನಿ ಕಾಫಿ ಕುಡೀರಿ ಅಂತ ಹೇಳ್ತಾರೆ. ಇಲ್ಲ, ನಾವೊಂದು ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ವೀರು ಅವ್ರನ್ನ ನೋಡ್ಬಿಟ್ಟು, ನೀವು ಮಿನಿಸ್ಟರ್ ಆಗಿದ್ರಾ ಇವಾಗಲೂ? ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ, ನಮಸ್ಕಾರ ಅಂತ ಹೇಳ್ತಾರೆ. ಸರಿ ಆಯಿತು, ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದ್ದೀರಾ, ಏನು ವಿಷಯ ಅಂತ ಹೇಳಿ ಅಂತ ಕೇಳ್ತಾರೆ. ನೋಡಿ ಶಂಕರಮ್ಮ, 25-26 ವರ್ಷದ ಹಿಂದೆ ಒಂದು ಘಟನೆ ನಡೆದಿತ್ತು. ನೀನು ಹೇಳಿದ ಒಂದು ಸತ್ಯ ಈಗ ಭವಿಷ್ಯನೇ ಬದಲು ಮಾಡಿದೆ. ಏನು ಅಂತಂದರೆ ನಂದಿನಿ ಅಮ್ಮವರು ಮತ್ತು ಪೃಥ್ವಿ ಅವರು ಜೊತೆಲಿದ್ದರು ಅಂತ ನೀನೇ ಹೇಳಿದ್ಯಾ ಯಜಮಾನ್ರಿಗೆ. ಹೀಗಿರಬೇಕಾದ್ರೆ ಅದು ನಿಜನೋ ಸುಳ್ಳು ಅಂತ ನೀನು ಕರೆಕ್ಟಾಗಿ ಹೇಳಬೇಕು ಅಂತ ಹೇಳ್ಬಿಟ್ಟು ಪದ್ದವರು ಹೇಳ್ತಾರೆ. ಆಗ
ಶಂಕರಮ್ಮ ಅವರು ನಾನು ಎಲ್ಲಿ ತಗ್ಲಾಕೊಂಡ್ಬಿಡ್ತೀನೋ ನನಗೆಲ್ಲಿ ಬೈದ್ಬಿಡ್ತಾರೋ ಅಂತ ಹೇಳಿಬಿಟ್ಟು ಇಲ್ಲ ನಾನು ಹೇಳಿದ್ದು ನಿಜ, ನನ್ನ ಕಣ್ಣಲ್ಲಿ ಏನು ಕಣ್ಣೋ ಅದನ್ನೇ ಹೇಳಿದೆ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ನೋಡಿ ಶಂಕರಮ್ಮ ಇದರಲ್ಲಿ ನಮ್ಮ ಭವಿಷ್ಯ ಎಲ್ಲನೂ ಕೂಡ ಅಡಗಿದೆ, ನೀವು ಸತ್ಯನೇ ಹೇಳಬೇಕು ಅಂತ ಹೇಳ್ತಾರೆ. ಆಗ ಪದ್ದವರು ನೋಡಿ ನೀವು ದುಡ್ಡಿಗೋಸ್ಕರ ಸುಳ್ಳು ಹೇಳಿರ್ಬೋದು, ಆದರೆ ಅದಕ್ಕಿಂತ ಹೇಳ್ಪಟ್ಟು ದುಡ್ಡನ್ನು ಕೊಡ್ತೀನಿ, ಆದರೆ ನಿಮ್ಮ ಬಾಯಿಂದ ಸತ್ಯ ಬರಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಶಂಕರಮ್ಮ ಅವ್ರಿಗೆ ವೀರು ಅವ್ರ ಕಡೆಯಿಂದ ದುಡ್ಡನ್ನು ಕೂಡ ಕೊಡಿಸ್ತಾರೆ. ನಿಜವಾಗ್ಲೂ ನಿಮ್ದು ಎಂಥ ಒಳ್ಳೆ ಮನ್ಸಣ್ಣ ಪದ್ದಣ್ಣ, ಯಾಕೆ ಅಂತಂದರೆ ನಾನು ಸುಳ್ಳು ಹೇಳಿದ್ರಿಂದ ನನಗೇನಾದರೂ ಮಾಡಿಬಿಡ್ತೀರ ಅಂತ ಭಯ ಪಟ್ಕೊಂಡೆ, ಆದರೆ ನೀವು ಆ ಥರ ಮಾಡಲಿಲ್ಲ. ನಿಜವಾಗ್ಲೂ ನಾನು ಅವತ್ತು ಹೇಳಿದ್ದು ಸುಳ್ಳು ಯಜಮಾನ್ರೆ, ನಿಜವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ನಂದಿನಿ ಅಮ್ಮವರು ಮತ್ತು ಪೃಥ್ವಿ ಅವರು ಜೊತೆಲಿರೋದನ್ನು ಕಣ್ಣಾರೆ ಕಂಡೇ ಇಲ್ಲ. ಅಲ್ಲಿ ವಿಜಯಾಂಬಿಕಾ ಅವರು ಹೇಳಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ, ಅವ್ರು ಹೇಳ್ಕೊಟ್ಟಾಗೆ ನಾನು ಸುಳ್ಳು ಹೇಳ್ಬಿಟ್ಟೆ. ನಾನು ಸುಳ್ಳು ಹೇಳಿದ್ರಿಂದ ನನ್ನ ಜೀವನ ದಿಕ್ಕಾಪಾಲಾಗೋಯ್ತು. ನನ್ನ ಗಂಡ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ರು. ಇರೋ 2 ಹೆಣ್ಮಕ್ಳು ಮದುವೆ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಇದು ಖಂಡಿತ ನಿಜ. ನಾನು ಅವತ್ತು ಹೇಳಿದ್ದು ಸುಳ್ಳು ವೀರೇಂದ್ರ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ವೀರು ಅವರು ಎಲ್ಲ ಸತ್ಯನೂ ಕೂಡ ಕೇಳಿಸ್ಕೊಂಡು ಒಂದು ಕಡೆ ಬಂದುಬಿಡ್ತಾರೆ. ಎಲ್ಲರೂ ಕೂಡ ಹಿಂದೆನೇ ಬರ್ತಾರೆ. ಯಜಮಾನ್ರೆ ಏನಾಯಿತು ಅಂತ ಹೇಳ್ತಾರೆ. ಎಷ್ಟು ಅಂತ ಸುಳ್ಳು ಹೇಳ್ತಾನೆ ಅವನು, ಇವನಿಗೆ ಹೇಳೋದಕ್ಕೆ ನಾಚಿಕೆ ಆಗಲ್ವಾ, ಇದನ್ನೆಲ್ಲ ನಂಬ್ತೀನಿ ಅಂತ ಅಂದ್ಕೊಂಡ್ರ, ದೇವತೆ ಅಂತ ಅಕ್ಕನ ಬಗ್ಗೆ ಎಂತೆಲ್ಲ ಆರೋಪ ಮಾಡ್ತಾ ಇದೆಯಾ, ನಿನಗೇನು ಅನ್ಸಲ್ವಾ ಅಂತ ಹೇಳ್ತಾರೆ. ಆಗ ಪೃಥ್ವಿಯವರು ವೀರು ನನ್ನ ಮಾತು ನಂಬು ವೀರು, ಇಷ್ಟೆಲ್ಲ ಹೇಳಿದ್ರು ಕೂಡ ನೀನು ನಂಬ್ತಾ ಇಲ್ವಲ್ಲ, ನಿಜವಾಗ್ಲೂ ಶ್ರಾವಣಿ ಅಮ್ಮರು ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋಂಥ ಮಗಳು, ನಿನ್ನ ಮಗಳು ವೀರು, ಇದೆಲ್ಲ ಖಂಡಿತವಾಗ್ಲೂ ನಿಜ ವೀರು, ಯಾಕೆ ಈ ಥರ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ನೋಡು ಪೃಥ್ವಿ, ಮತ್ತೆ ಪದೇ ಪದೇ ನನ್ನ ಅಕ್ಕನ ಬಗ್ಗೆ ಮಾತಾಡಿ ಆರೋಪನ ಹೊರ್ಸೋದಕ್ಕೆ ಬರಬೇಡ, ನಾನು ಅದನ್ನ ನಂಬೋದಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಯಜಮಾನ್ರೆ ಏನು ಹೇಳ್ತಾ ಇದ್ದೀರಾ ನೀವು, ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ನಿಜ ಹೇಳದೇ ಇರೋಕ್ಕಾಗುತ್ತಾ, ಯಾಕೆ ಅಂತಂದರೆ ನೀವೇನು ಹೇಳಿದ್ರು ಕೂಡ ನಾನು ನಂಬೋದಿಲ್ಲ, ಶ್ರಾವಣಿ ನನ್ನ ಮಗಳಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತಾರೆ. ಸಾಕ್ಷಿನ ಏನು ಯಜಮಾನ್ರೆ ಅದು ಅಂತ ಹೇಳ್ಬಿಟ್ಟು ಸುಬ್ಬು ಕೇಳ್ತಾರೆ. ಆಗ ವೀರು ಅವರು DNA ರಿಪೋರ್ಟು, ಶ್ರಾವಣಿ ನನ್ನ ಮಗಳಲ್ಲ ಅಂತ DNA ರಿಪೋರ್ಟ್ ಕೂಡ ಬಂದಿದೆ, ಹೀಗಿರಬೇಕಾದ್ರೆ ನಾನು ಹೇಗೆ ನಂಬ್ತೀನಿ ಅಂತ ಅಂದ್ಕೊಂಡ್ರಿ ನೀವು ಅಂತ ಹೇಳ್ತಾರೆ. ಆಗ ಪೃಥ್ವಿಯವರು ಸರಿ ಆಯಿತು ವೀರು, ಪ್ಲೀಸ್ ವೀರು, ನನಗೋಸ್ಕರ ಸತ್ಯ ತಿಳ್ಕೊಳ್ಳೋದಕ್ಕೋಸ್ಕರ ಆ ಡಾಕ್ಟ್ರನ್ನ ಒಂದ್ಸಲ ನಾವು ಹೋಗಿ ನೋಡೋಣ, ಮಾತಾಡ್ಸೋಣ, ಅವರಿಂದ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ವೀರು ಅವರು ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ಸುಬ್ಬು ಮತ್ತು ಪದ್ದುಗೆ ಇಬ್ಬರು ಕೂಡ ಖುಷಿಯಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ವೀರು ಅವರು ಆ ಡಾಕ್ಟರ್ ಮನೆಗೆ ಎಲ್ಲರೂ ಕೂಡ ಕರ್ಕೊಂಬರ್ತಾರೆ. ಎಲ್ಲರೂ ಕೂಡ ಬರ್ತಾರೆ. ಆಗ ಆ ಡಾಕ್ಟರ್ ಇದ್ದವರು, ನೀವು ಬಂದಿದ್ದು ತುಂಬಾ ಸಂತೋಷ ಆಯಿತು, ಎಷ್ಟೋ ದಿನ ಆಯಿತು ನಿಮ್ಮನ್ನು ಮೀಟ್ ಮಾಡಿ, ಏನಾದರೂ ನನ್ನಿಂದ ಕೆಲಸ ಆಗಬೇಕಾಗಿತ್ತಾ ಅಥವಾ ಏನಾದರೂ ಹೆಲ್ತ್ ಚೆಕಪ್ ಇದೆಯಾ ಅಂತ ಕೇಳ್ತಾರೆ. ಆಗ ವೀರು ಅವರು ಏನಿಲ್ಲ, ಯಾಕೆ ಅಂತಂದರೆ ನೀವು ನನಗೆ ಒಂದು DNA ರಿಪೋರ್ಟ್ನ ಕೊಟ್ಟಿದ್ರಿ ಸ್ವಲ್ಪ ದಿನಗಳ ಹಿಂದೆ, ಈಗಿರಬೇಕಾದ್ರೆ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ. ಆಗ ಆ ಡಾಕ್ಟರು ತುಂಬಾ ಬೆವರ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಯಾಕೆ ಡಾಕ್ಟ್ರೆ ಬೆವರ್ತಾ ಇದ್ದೀರಾ, ನೀರೇನಾದರೂ ಕುಡಿತೀರಾ ಅಂತ ಕೇಳ್ತಾರೆ. ಅಯ್ಯೋ ಏನಿಲ್ಲ ಬೇಡ ಅಂತ ಹೇಳ್ತಾರೆ. ಅಯ್ಯೋ ಆ ರಿಪೋರ್ಟ್ ವಿಷಯನ ನನಗೆ ನೆನಪಿಲ್ಲ ಅಂತ ಹೇಳ್ತಾರೆ. ಆಗ ವೀರು ಅವರು, ನೋಡು ಡಾಕ್ಟರ್, ನನಗೆ ಚೆನ್ನಾಗಿ ಗೊತ್ತು ನಿಮಗೆ ಆ ವಿಷಯ ತುಂಬಾ ಚೆನ್ನಾಗಿ ನೆನಪಿದೆ, ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಕು ಅಂತಲೇ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನೋಡಿ ಡಾಕ್ಟ್ರೆ, ನೀವು ಆ ರಿಪೋರ್ಟ್ ಬಗ್ಗೆ ಏನಿತ್ತು, ಏನು ಬರೆದಿದ್ರಿ ಅದೆಲ್ಲ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳ್ತಾರೆ. ಆಗ ನನಗೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನೋಡಿ ಡಾಕ್ಟ್ರೆ, ನೀವು ಕರೆಕ್ಟಾಗಿ ಹೇಳಿಲ್ಲ ಅಂತ ಅಂದರೆ ನಾವು ಬೇರೆ ಥರನೇ ವಿಚಾರಿಸ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಡಾಕ್ಟ್ರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಜವಾಗ್ಲೂ ನಾನು ತಪ್ಪು ಮಾಡಿಬಿಟ್ಟೆ, ಯಾಕೆ ಅಂತಂದರೆ ನನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಹೆದರಿಸ್ಬಿಟ್ರು, ಅದಕ್ಕೋಸ್ಕರ ನಾನು ತಪ್ಪು ರಿಪೋರ್ಟ್ನ ಬರೆದೆ ಅಂತ ಹೇಳ್ತಾರೆ. ಆಗ ವೀರು ಅವರು, ಏನು ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ. ಹೌದು ಸರ್, ಯಾಕೆ ಅಂತಂದರೆ ನಿಮ್ಮ DNA ಸ್ಯಾಂಪಲ್ ಬಂದಾಗ ನಾನು ಕರೆಕ್ಟಾಗಿ ರಿಪೋರ್ಟ್ನ ಬರೀಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ, ಅಷ್ಟರಲ್ಲಿ ನಿಮ್ಮ ಅಕ್ಕ ಬಂದುಬಿಟ್ಟು ನಿನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದಾಗೆ ರಿಪೋರ್ಟ್ನ ಬರೀಬೇಕು ಅಂತ ಹೇಳ್ಬಿಟ್ಟು ಬರೆಸ್ಬಿಟ್ರು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಡಾಕ್ಟ್ರೆ, ಆ ರಿಪೋರ್ಟಲ್ಲಿ ಏನಿತ್ತು ಆ ಸತ್ಯನ ಹೇಳಿ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಇದ್ದವರು, ರಿಪೋರ್ಟಲ್ಲಿ ಇದ್ದಿದ್ದು ಶ್ರಾವಣಿ ಅಮ್ಮವರು, ನಂದಿನಿ ಅಮ್ಮವರು ಮತ್ತು ವೀರೇಂದ್ರ ಸರ್ ದೇಸಾಯಿ ಅವ್ರ ಮಗಳು ಅಂತಲೇ ಇತ್ತು ಅಂತ ಹೇಳ್ತಾರೆ. ನಾನು ಕೇಳ್ಬಿಟ್ಟು ವೀರೇಂದ್ರ ಅವ್ರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಶಾಕ್ ಆಗಿಂದ ಚೇರ್ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಆಗ ವೀರುನ ಪದ್ದು ಮತ್ತು ಸುಬ್ಬು ಮಾತಾಡ್ತಾ ಇರ್ತಾರೆ. ಆಗ ವೀರು ಅವರು ಶ್ರಾವಣಿ ಅವ್ರಿಗೆ ಅವಮಾನ ಮಾಡಿದ್ದು, ಶ್ರಾವಣಿಗೆ ಚೆನ್ನಾಗಿ ಬೈದಿದ್ದು, ನೀನು ನನ್ನ ಮಗಳೇ ಅಲ್ಲ ಅಂತ ಅಂದಿದ್ದು, ಎಲ್ಲ ಮಾತುಗಳನ್ನ ಕೂಡ ನೆನಪು ಮಾಡ್ಕೊಳ್ತಾರೆ. ಆಗ ಶ್ರಾವಣಿಗೆ ಇಷ್ಟೆಲ್ಲ ಬೇಜಾರು ಮಾಡ್ತಾರೆ, ಅದು ನೆನಪು ಮಾಡಿಕೊಂಡು ತುಂಬಾ ಹರ್ಟ್ ಮಾಡ್ಕೊಳ್ತಾರೆ. ಸತ್ಯ ಗೊತ್ತಾದ್ಮೇಲೆ ವಿಜಯಾಂಬಿಕೆಗೆ ಗ್ರಹಚಾರ ಬಿಡಿಸ್ಬೇಕು ಅಂತ ಅಂದ್ಕೊಳ್ತಾರೆ. ನಂತರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಆಗ ವಿಜಯಾಂಬಿಕೆ ಅವರು ವೀರು ಜೊತೆ ಮಾತಾಡ್ತಿರ್ತಾರೆ. ಏನಕ್ಕ ಏನು ಮಾಡ್ತಿದ್ದೀರಾ ಅಂತ ಹೀಗೆ ಎಲ್ಲ ಕೇಳ್ತಾ ಇರ್ತಾರೆ. ಆಗ ಮಾತಾಡ್ತಾ ಎಲ್ಲರೂ ಮನೆಯವರು ಕೂಡ ಸೇರಿರ್ತಾರೆ. ಅಕ್ಕ, ಇವತ್ತು ಒಬ್ಬರು ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ಗೊತ್ತಾ ಅಕ್ಕ ಅಂತ ಹೇಳ್ತಾರೆ. ಹೌದಾ, ಯಾರು ವೀರು ಅದು ಅಂತ ಹೇಳ್ತಾರೆ. ನೀನೇ ನೋಡುವಂತೆ ಅಕ್ಕ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ಪೃಥ್ವಿ ಅವರು ಒಳಗಡೆ ಎಂಟ್ರಿ ಕೊಡ್ತಾರೆ. ಆಗ ಪೃಥ್ವಿನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ. ಅಕ್ಕ, ನಿನ್ಗೆ ಗೊತ್ತಾ ಪೃಥ್ವಿ ಎಲ್ಲಿದ್ದ ಎಷ್ಟು ದಿನ ಅಂತ ಕೇಳ್ತಾರೆ. ಹೌದಾ, ಪೃಥ್ವಿನ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೇಳಕ್ಕ, ನಿಂಗೆ ಗೊತ್ತೇ ಇಲ್ವಾ ಪೃಥ್ವಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ವೀರು, ನಂಗೆ ನಿಜವಾಗ್ಲೂ ಖಂಡಿತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ವೀರುಗೆ ತುಂಬಾ ಕೋಪ ಬರುತ್ತೆ. ನನ್ನ ರಕ್ತ ಹಂಚ್ಕೊಂಡ್ಬಿಟ್ಟಿರೋ ನನ್ನ ಮಗಳು, ನನ್ನ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಂತ ನನ್ನ ಹೆಂಡ್ತಿನ ದೂರ ಮಾಡಿದ, ಇಷ್ಟೆಲ್ಲ ಆದರೂ ಕೂಡ ನಿನ್ಗೇನು ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ವಿಜಯಾಂಬಿಕಾ ಕೆನ್ನೆಗೆ ವೀರೇಂದ್ರ ಅವರು ಸರಿಯಾಗಿ ಬಾರಿಸ್ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ. ವಿಜಯಾಂಬಿಕಾ
ವಿಜಯಾಂಬಿಕಾ ಅವರಂತೂ ತುಂಬಾ ಬೆವರ್ತಾ ಇರ್ತಾರೆ. ವಿಜಯಾಂಬಿಕಾ ಮಾಡಿದ್ದಕ್ಕೆ ಸರಿಯಾಗಿ ತಕ್ಕ ಶಾಸ್ತಿನ ವೀರು ಅವರು ಮಾಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.